ಕದನ ವಿರಾಮದ ನಂತರ ಈಗ ಪ್ರಧಾನಿ ನರೇಂದ್ರ ಮೋದಿ ಏನ್ ಮಾತಾಡ್ತಾರೆ ಅಂತ ಸಾಕಷ್ಟು ದೇಶದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನು ಕದನ ವಿರಾಮವನ್ನ ಈಗ ಉಲ್ಲಂಘಿಸಿದ ಪಾಕ್ಗೆ ಈಗ ಭಾರತ ಮತ್ತೊಂದು ಕಡೆ ಈಗ ಪ್ರತ್ಯುತ್ತರವನ್ನ ಕೊಡುತ್ತೆ. ಭಾರತೀಯ ಸೇನೆಯ ಪರಾಕ್ರಮದ ಒಂದಿಷ್ಟು ವಿಡಿಯೋಗಳು ಈಗ ರಿಲೀಸ್ ಆಗಿದೆ. ಪೂಂಚ್ ರಜೌರಿ ಗಡಿಯಲ್ಲಿದ್ದಂಥ ಪೋಸ್ಟ್ಗಳು ಧ್ವಂಸವಾಗಿದ್ದಾವೆ. ಇನ್ನು ಪಾಕಿಸ್ತಾನಕ್ಕೆ ಈಗ ಭಾರತೀಯ ಸೇನೆ ಮಣ್ಣು ಮುಕ್ಕಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಶತ್ರು ರಾಷ್ಟ್ರ ಪಾಕ್ನ 16 ಸೇನಾ ಪೋಸ್ಟ್ ಈಗ ಉಡಿಸಾಗಿದೆ. ಒಂದು ಕಡೆ ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘಿಸ್ತಾನೆ ಇದೆ ಪಾಕಿಸ್ತಾನ. ಅಪ್ರಚೋದಿತ ಗುಂಡಿನ ದಾಳಿ ನಡೀತಾನೆ ಇದೆ. ಆದರೆ ಭಾರತೀಯ ಸೇನೆ ಈಗ ಪರಾಕ್ರಮದ ವಿಡಿಯೋ ರಿಲೀಸ್ ಮಾಡಿದೆ. ಪೂಂಚ್ ರಜೌರಿ ಗಡಿಯಲ್ಲಿದ್ದಂಥ ಪೋಸ್ಟ್ಗಳು ಈಗ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಈಗ ಭಾರತ ಮಣ್ಣು ಮುಕ್ಕಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶತ್ರು ರಾಷ್ಟ್ರ ಪಾಕ್ನ 16 ಸೇನಾ ಒಂದು ನೆಲೆಗಳನ್ನು ಈಗ ಭಾರತೀಯ ಸೇನೆ ಈಗ ಧ್ವಂಸ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಕದನ ವಿರಾಮ ಅಂತ ಆದ್ಮೇಲೂ ಕೂಡ ಹಿಂಬಾಗಿಲಿನಿಂದ ಬಂದು ಕುತಂತ್ರ ಬುದ್ಧಿ ನರಿಬುದ್ಧಿಯನ್ನು ತೋರಿಸ್ತಾ ಇರುವಂಥ ಪಾಕಿಸ್ತಾನದವರು ನೇರ ಬಂದು ಫೈಟ್ ಮಾಡಕ್ ಆಗ್ತಾ ಇಲ್ಲ. ಅವರು ಭಾರತೀಯ ಸೇನೆಯನ್ನ ನೇರವಾಗಿ ಎದುರಿಸುವಂತಹ ಶಕ್ತಿ ಅವರಿಗಿಲ್ಲ. ಹಾಗಾಗಿ ಹಿಂದೆಯಿಂದ ಬಂದು ಹೊಡೆಯುವಂತಹ ಕೆಲಸ ಮಾಡೋದು, ಆಮೇಲೆ ಅಮಾಯಕ ನಾಗರಿಕರ ಮೇಲೆ ಒಂದಿಷ್ಟು ಗುಂಡಿನ ದಾಳಿಯನ್ನು ನಡೆಸುವಂಥ ಕೆಲಸಗಳು ಪದೇ ಪಾಕಿಸ್ತಾನದವರು ಮಾಡ್ತಾನೆ ಇದ್ದಾರೆ. ಒಂದು ಕಡೆ ಕದನ ವಿರಾಮ, ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಅಂತ ಒಂದು ಕಡೆ ಘೋಷಣೆ ಆಗಿದೆ. ಕದನ ವಿರಾಮಕ್ಕೆ ದುಂಬಾಲು ಬಿದ್ದಿದ್ದು ಅಮೆರಿಕದವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಭಾರತದವ್ರನ್ನ ಒಪ್ಪಿಸಿ ಅಂತ ಹೋಗಿದ್ದೇ ಪಾಕಿಸ್ತಾನದವರು. ಯಾಕಂದರೆ ಅವರ 3 ದಿವಸಕ್ಕೆ ಫುಲ್ ನಲಿಗೆ ಹೋಗ್ಬಿಟ್ರು, ಆರ್ಥಿಕವಾಗಿ ಕಂಗೆಟ್ಟು ಹೋಗ್ಬಿಟ್ರು. ವಿಶ್ವ ಬ್ಯಾಂಕ್ ಮೊರೆ ಹೋದ್ರು, ನಮಗೆ ಸಾಲ ಬೇಕು, 7 ಬಿಲಿಯನ್ ಸಾಲ ಕೊಡಿ, ನಮಗೆ ನಮ್ಮ ಹತ್ರ ಭಾಳ ಕಷ್ಟ ಇದೆ, ನಮಗೆ ಆರ್ಥಿಕವಾಗಿ ನಮಗೆ ಹಿನ್ನಡೆ ಆಗ್ತಾ ಇದೆ ಅಂತ. ಈಗ ನೋಡಿದ್ರೆ ಮತ್ತೆ ನರಿಬುದ್ಧಿಯನ್ನು ಪಾಕಿಸ್ತಾನ ತೋರಿಸ್ತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿಬಿಟ್ಟಿದೆ ಪಾಕ್. ಆದರೆ ಭಾರತೀಯ ಸೇನೆ ಸುಮ್ಮನೆ ಕೂತಿಲ್ಲ. ನೀವು ಕದನ ವಿರಾಮ ಅಂತ ಘೋಷಣೆ ಆದಮೇಲೂ ನಿಮ್ಮ ನರಿಬುದ್ಧಿ ಭಾರತ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಭಾರತ ಸೇನೆ ಗಡಿಯಲ್ಲೇ ಪಹರೆಯನ್ನು ಕಾಯ್ತಾ ಇದೆ, ಕಟ್ಟೆಚ್ಚರವನ್ನು ವಹಿಸಿದೆ, ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿದೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಸುತ್ತಮುತ್ತ ಇರುವಂಥ ಎಲ್ಲ ರಾಷ್ಟ್ರಗಳು ಶತ್ರುಗಳೇ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಿದವ್ರ ಮೇಲೆ ದಾಳಿ ಮಾಡುವಂಥದ್ದು, ಗುಂಡಿನ ದಾಳಿ ಮಾಡುವಂಥದ್ದು, ಡ್ರೋನ್ ದಾಳಿ ಮಾಡುವಂಥದ್ದು, ಕ್ಷಿಪಣಿ ದಾಳಿ ಮಾಡುವಂಥದ್ದು. ನಿಮ್ಮ ಎಲ್ಲ ಅಸ್ತ್ರಗಳು ಮುಗಿದು ಹೋಗಿದ್ದಾವೆ. ಈಗ ನಿಮ್ಮ ಎಲ್ಲ ಅಸ್ತ್ರಗಳು ಮುಗಿದು ಹೋಗಿ ಗಡಿ ಭಾಗದಲ್ಲಿ ಸುಮ್ಮನೆ ಅಪ್ರಚೋದಿತ ಗುಂಡಿನ ದಾಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನಮ್ಮ ಭಾರತೀಯ ಸೈನಿಕರು ಕೂಡ ಒಂದಿಷ್ಟು ಕಾರ್ಯಕ್ಷಮತೆಯಿಂದ ಯಾವ ರೀತಿಯಾಗಿ ಆ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸ್ತಾ ಇದ್ದಾರೆ, ಸೇನಾ ನೆಲೆಗಳನ್ನು ಹೇಗೆ ಧ್ವಂಸ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಒಂದಿಷ್ಟು ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ, ವಿಡಿಯೋ ಕೂಡ ಈಗ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ಇವತ್ತು ಸಾಕ್ಷಿ ಕೇಳ್ತಾರಲ್ವಾ. ಹಾಗಾಗಿ ಒಂದು ಕಡೆ ಪಾಕಿಸ್ತಾನದವರು ನಾವು ಯಾರಿಗೂ ಕೂಡ ಪೋಷಣೆ ಮಾಡಿಲ್ಲ, ನಾವು ಯಾರಿಗೂ ರಕ್ಷಣೆ ಕೊಟ್ಟಿಲ್ಲ ಅನ್ನುವಂತಹ ಒಂದಿಷ್ಟು ಸಬೂಬನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಪಾಕಿಸ್ತಾನದವರಿಗೆ ಮತ್ತು ನಮ್ಮ ದೇಶದಲ್ಲಿ ಇರುವಂತಹ ಕೆಲವೊಂದಿಷ್ಟು ಸುಳ್ಳು ಅಂತ ಹೇಳ್ತಾರಲ್ಲ, ಅವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲಿಕ್ಕೆ ಒಂದು ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಇವತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ. ಮೋದಿ ನೇತೃತ್ವದ ಕೇಂದ್ರ ಭದ್ರತಾ ಸಂಪುಟದ ಸಮಿತಿ ಸಭೆ ಇದೆ. ಏನು ಮಾತಾಡ್ತಾರೆ ಮೋದಿ ಅನ್ನುವಂಥ ಕುತೂಹಲ ದೇಶದ ಜನಕ್ಕಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ CCS ಮೀಟಿಂಗ್ ಇದು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಮಹತ್ವದ ಸಭೆ. ಈ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಮತ್ತು ಭದ್ರತೆ ಕುರಿತು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಇನ್ನೊಂದು ಕಡೆ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಆ ಸಭೆಯಲ್ಲಿ. ಹೈ ವೋಲ್ಟೇಜ್ ಮೀಟಿಂಗಲ್ಲೇ ಒಂದಿಷ್ಟು ಹೈ ಲೆವೆಲ್ ನಿರ್ಧಾರಕ್ಕೂ ಕೂಡ ಮೋದಿ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮದ ನಂತರ ವಾಟ್ ನೆಕ್ಸ್ಟ್? ಯಾಕಂದರೆ POK ಅದು ನಮ್ಮದು, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ ಅದನ್ನು ಭಾರತಕ್ಕೆ ಕೊಡಬೇಕು. ಇದು ಮೊದಲ ಡಿಮ್ಯಾಂಡ್. ಇದು ಕೇಂದ್ರ ಸರ್ಕಾರದವ್ರದ್ದು ಮೊದಲ ಡಿಮ್ಯಾಂಡು, ಇಡೀ ಭಾರತೀಯರ ಕೂಗು. ಯಾಕಂದರೆ ನಮ್ಮ ಕಾಶ್ಮೀರವನ್ನು ಆಕ್ರಮಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಆ ಉಗ್ರರು ಏನಿದಾರಲ್ಲ, ಮೋಸ್ಟ್ ವಾಂಟೆಡ್ ಉಗ್ರರನ್ನ ನಮಗೆ ಒಪ್ಪಿಸಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳ ಜೊತೆಗೆ ಇವತ್ತು
ಮೀಟಿಂಗ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮೋದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ನಿಂದ ವಿನೋದ್ ಕೊಡ್ತಾ ಹೋಗ್ತಾರೆ. ವಿನೋದ್, ಕದನ ವಿರಾಮ ಆಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಇದರ ಕ್ರೆಡಿಟನ್ನು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ, ಅದು ಒಂದು ಕಡೆ. ಆದರೆ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿ ಮೋದಿ ಅವರು ಮಹತ್ವದ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ನಲ್ಲಿ ರಾಜನಾಥ್ ಸಿಂಗು ಜೊತೆಗೆ ಜೈಶಂಕರ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಘಟಾನುಘಟಿ ಲೀಡರ್ಗಳು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು, ಯಾವ ನಿರ್ಧಾರಕ್ಕೆ ಬರ್ಬೋದು ಇವತ್ತು ಕಾಶ್ಮೀರ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಅಂತ ವಿನೋದ್? ಸಚಿನ್, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗಾಗಲೇ ಕದನ ವಿರಾಮ ಆಗಿ ಹೋಗಿದೆ. ಈ ಒಂದು ಕದನ ವಿರಾಮ ಆದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಅದಂಪುರ ಏರ್ಬೇಸ್ಗೆ ಹೋಗಿ ಸೈನಿಕರ ಜೊತೆ ಒಂದು ಸುಮಾರು ಗಂಟೆಗಳ ಕಾಲ ಕಳೆದು ಅಲ್ಲೇ ಅದೇ ಒಂದು ಅದಂಪುರ ಏರ್ಬೇಸ್ ನಲ್ಲಿ ನಿಂತ್ಕೊಂಡು ವಿಶ್ವದ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಒಂದು ಖಡಕ್ ಸಂದೇಶ ಕೊಡ್ತಾರೆ. ಅದಾದ ಬಳಿಕ ಇವತ್ತು ಬೆಳಗ್ಗೆ 11 ಗಂಟೆಗೆ ಉನ್ನತ ಮಟ್ಟದ CCS ಸಭೆ, ಅಂದ್ರೆ ಈ ಪಹಲ್ಗಾಮ್ ಘಟನೆ ಆದ ಬಳಿಕ ಒಂದು 3ನೇ CCS ಸಭೆ, ಅದಾದ ನಂತರ ಆಪರೇಷನ್ ಸಿಂಧೂರು ಸಕ್ಸಸ್ ಆದ ನಂತರ ಇದು ಮೊದಲ ಸಭೆ. ಆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ 3ನೇ ಸಭೆ. ಸೊ ಹೀಗಾಗಿ ಇವತ್ತಿನ ಮೀಟಿಂಗ್ ಯಾಕಿಷ್ಟು ಮಹತ್ವವನ್ನು ಪಡೆದುಕೊಳ್ತಿದೆ ಅಂದ್ರೆ, ಒಂದು ಆಪರೇಷನ್ ಸಿಂಧೂರು ಸಕ್ಸಸ್ ಆಗಿದೆ, ಜೊತೆಗೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಬಂದವರೇ. ಇದಾದ ಬಳಿಕ ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಕೆಲವೊಂದಿಷ್ಟು ಕ್ರೆಡಿಟ್ಗಳು ಸಹ ಒಂದು ಬರ್ತಿದೆ. ಇನ್ನು ವಿಶೇಷವಾಗಿ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗುವಂತ ವಿಚಾರಗಳು ಏನಂತ ನಾವು ನೋಡೋದಾದ್ರೆ, ಒಂದು ಭಾರತ S-400 ಹೆಚ್ಚುವರಿಯಾಗಿ ಖರೀದಿ ಮಾಡಲು ಒಂದು ನಿರ್ಧಾರ ಮಾಡಿದೆ. ಈ ಬಗ್ಗೆ ಒಂದು ರಷ್ಯಾಗೂ ಸಹ ಒಂದು ಮನವಿಯನ್ನು ಕೊಟ್ಟಿದೆ. ಆ ಒಂದು ಮನವಿಗೆ ರಷ್ಯಾನು ಸಹ ಒಂದು ತುರ್ತಾಗಿ ಸ್ಪಂದನೆ ಮಾಡಿ ಆದಷ್ಟು ಬೇಗ S-400 ಕಳಿಸಕ್ಕೆ ರೆಡಿ ಆಗಿದೆ. ಇದರ ಬೆನ್ನಲ್ಲೇ S-500 ಟಿಪ್ಪಣಿ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರೆಡಿ ಮಾಡ್ಲಿಕ್ಕೆ ರಷ್ಯಾ ಭಾರತಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದೆ. ಈಗಾಗಲೇ ಜಂಟಿಯಾಗಿ ಈ ಒಂದು ಅಭಿವೃದ್ಧಿಪಡಿಸಲು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಲು ರಷ್ಯಾ ಮನವಿ ಮಾಡಿದೆ. ಯಾಕಂದ್ರೆ ರಷ್ಯಾ ಆಗ್ಲಿ ಭಾರತ ಆಗ್ಲಿ ಕೆಲವಷ್ಟು ರಕ್ಷಣಾ ಉತ್ಪನ್ನಗಳನ್ನ ಜಂಟಿಯಾಗಿ ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ನಂಬರ್ 1 ಆಗಿದೆ. ಬ್ರಹ್ಮೋಸ್ ಆಗಿರ್ಲಿ, ಇದು S-400 ಇನ್ನು ಹಲವಾರು ರೀತಿ ಒಂದು ಟಿಪ್ಪಣಿಗಳನ್ನಾಗ್ಲಿ ಮತ್ತೆ ಮಿಸೈಲ್ಗಳನ್ನಾಗ್ಲಿ ಜಂಟಿಯಾಗಿ ನಿರ್ಮಾಣ ಮಾಡಿದೆ. ಇದಾದ ಬಳಿಕ ರಕ್ಷಣಾ ಇಲಾಖೆಗೆ ಈ ವರ್ಷದ ಬಜೆಟ್ ಅಂದ್ರೆ 25-26 ಸಾಲಿನಲ್ಲಿ ಏನು 2 ಲಕ್ಷ ಕೋಟಿ ಸಮಥಿಂಗ್ ಬಜೆಟ್ ಅಲ್ಲಿ ರಿಸರ್ವ್ ಇಡಲಾಗುತ್ತೆ. ಆ ಒಂದು ಬಜೆಟ್ ನ ಇನ್ನೂ ಹೆಚ್ಚಿಗೆ ಮಾಡಬೇಕು. ಮತ್ತೆ ಭಾರತಕ್ಕೆ ಇನ್ನು ಯಾವ್ಯಾವ ರೀತಿಯ ಒಂದು ರಕ್ಷಣಾ ಸಾಮಗ್ರಿಗಳು ಬೇಕು. ಈಗ ಉದಾಹರಣೆಗೆ ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ ಬೇಕಾಗಿರೋದು ಈ ಒಂದು ಸಂದರ್ಭದಲ್ಲಿ ರಕ್ಷಣಾ ಕವಚ ಆಗಿ ಕಾಪಾಡಿದ್ದು S-400 ಮತ್ತೆ ಆಕಾಶ್. ಇವುಗಳನ್ನು ಸಹ ಒಂದು ಕಡೆ ಸ್ವದೇಶಿ ಉತ್ಪನ್ನಗಳ ಸಾಮರ್ಥ್ಯ ಸಹ ಒಂದು ಗೊತ್ತಾಗಿದೆ. ಜೊತೆಗೆ ಜಗತ್ತಿನ ದೈತ್ಯ ರಾಷ್ಟ್ರ ಆಗಿರ್ತಕ್ಕಂಥ ವಿಶ್ವದ ದೊಡ್ಡನ್ನ ಅಮೆರಿಕದ ಒಂದು F-16 ತಂದು ಹೊಡೆದು ಉಳಿತಿದೆ, ಮತ್ತೆ JF-17 ಹೊಡೆದು ಉಳಿತಿದೆ. ಅವುಗಳ ಕೆಪಾಸಿಟಿಗೆ ನಮ್ಮ ಕೆಪಾಸಿಟಿ ಎಷ್ಟಿದೆ, ಈ ಒಂದು ನಮ್ಮ ಇದರಲ್ಲಿ ಸ್ವದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇನ್ನೂ ಹೆಚ್ಚಿನ ಬೂಸ್ಟ್ ಅನ್ನು ಕೊಡಬೇಕು. ನಾವು ಅನುದಾನ ಹೆಚ್ಚಿಗೆ ಕೊಟ್ಟಾಗ ಇನ್ನೂ ಬೂಸ್ಟ್ ಮಾಡಕ್ಕೆ ನಮ್ಮ ತಾಕತ್ತು ಗೊತ್ತಾಗುತ್ತೆ ಅಂದ್ಬಿಟ್ಟು ಸಹ ಇವತ್ತಿನ ಸಭೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಈಗ ಅಂದ್ರೆ ಪ್ರಸ್ತುತವಾಗಿ ಯಾವ ರೀತಿ ತಿಳಿ ವಾತಾವರಣ ಇದೆ ಅಂದ್ರೆ, ಈಗ ಆಪರೇಷನ್ ಸಿಂಧೂರು ಸಕ್ಸಸ್ ಆಯ್ತು, ನಾವು ಮುಂದೆ ಡಿಪ್ಲೊಮ್ಯಾಟಿಕ್ ಆಗಿ ಇದೇ ಒಂದು ರೆಸ್ಟ್ರಿಕ್ಷನ್ ಮುಂದೆ ಬರೆಸಬೇಕಾ ಅಥವಾ ಮುಂದೆ ಏನೋ ಸ್ವಲ್ಪ ಅದರಲ್ಲಿ ಸಡಿಲಿಕೆ ಮಾಡ್ಬೇಕಾ ಅನ್ನೋ ಒಂದು ಈ ಒಂದು ಬಗ್ಗೆ ಒಂದು ಚರ್ಚೆ ಆಗಲಿದೆ. ಜೊತೆಗೆ ಆ ಒಂದು ಪಾಕಿಸ್ತಾನದ ಮತ್ತೊಂದು ಸ್ವಲ್ಪ ಕಳ್ಳಾಟಗಳಾಗಿರ್ಲಿ, ಮತ್ತೆ ಚೀನಾದ ಒಂದು ಕುತಂತ್ರ ಬುದ್ಧಿ ಆಗಿರ್ಲಿ, ಮತ್ತೆ ಟರ್ಕಿಯ ಕುತಂತ್ರ ಬುದ್ಧಿ ಆಗಲಿ, ಇವುಗಳ ಬಗ್ಗೆನೂ ಸಹ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನೊಂದು ಸ್ಪಷ್ಟವಾದ ವಿಚಾರ, ಡೊನಾಲ್ಡ್ ಟ್ರಂಪ್ ಏನೊಂದು ಹೇಳಿಕೆ ಕೊಡ್ತಿದ್ದಾರೆ. ಯಾಕಂದ್ರೆ ಇದು 2ನೇ ಸರಿ, ಎರಡು ಸರಿ ಟ್ವೀಟ್ ಮಾಡಿದ್ರು, 2 ಸರಿ ನಿನ್ನೆ ಒಂದು ಸೌದಿ ಅರೇಬಿಯಾ ಫೋರಂ ನಲ್ಲಿ ಸಹ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ತಡೆದಿದ್ದೆ ನಾವು, ನಮ್ಮಿಂದ ಸಾಧ್ಯ ಆಯಿತು, ಉಭಯ ರಾಷ್ಟ್ರಗಳು ಶಕ್ತಿಶಾಲಿ ರಾಷ್ಟ್ರಗಳಾಗಿದ್ದಾವೆ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಇಡೀ ದೇಶಾದ್ಯಂತ ಸಹ ಒಂದು ಆಕ್ರೋಶ ಹೊರ ಬಂತು. ಈ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಸುದೀರ್ಘವಾಗಿ ದೀರ್ಘಕಾಲವಾಗಿ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಶತ್ರು ದೇಶಕ್ಕೆ ಯಾವ ರೀತಿ ನಮ್ಮ ಸಂದೇಶವನ್ನು ಕೊಡಬೇಕು, ಮತ್ತೆ ಟ್ರಂಪ್ಗೆ ನಾವು ಯಾವ ರೀತಿ ಹೇಳ್ಬೇಕು, ಸರಿಯಾಗಿ ಯಾವ ಸಮಯದಲ್ಲಿ ಯಾವ ರೀತಿ ಆ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ಬಗ್ಗೆನೂ ಚರ್ಚೆ ಆಗಲಿ. ಜೊತೆಗೆ ಈ ಒಂದು ವಾದ ಏನಿದೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭಾರತ ಮಣಿದೆ ಅನ್ನುವ ಹೇಳಿಕೆ ಬಗ್ಗೆ ಒಂದು ದೇಶದ ಜನರಿಗಾಗ್ಲಿ ಮತ್ತೆ ವಿರೋಧ ಪಕ್ಷ ಆಗ್ಲಿ ಹೇಗೆ ನಾವು ತಿಳುವಳಿಕೆ ತಿಳಿಸ್ಬೇಕು, ಮನವರಿಕೆ ಮಾಡ್ಬೇಕು ಅನ್ನೋ ಬಗ್ಗೆನೂ ಸಹ ಚರ್ಚೆ ಆಗಲಿದೆ. ಸಚಿನ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಮಧ್ಯಸ್ಥಿಕೆ ವಹಿಸಿದಂತಹ ಅಮೆರಿಕವನ್ನ ನಯವಾಗೇ ಸೈಡಿಗಿರಿ ಅನ್ನುವಂತಹ ಹೇಳಿಕೆಯನ್ನು ಈಗ ಭಾರತ ಕೊಟ್ಟಿದೆ. ಕದನ ವಿರಾಮದಲ್ಲಿ ಮತ್ತೆ ಟ್ರಂಪ್ ಕ್ರೆಡಿಟ್ ಪಾಲಿಟಿಕ್ಸ್ ಈಗ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಧಾನಕ್ಕೆ ಭಾರತ ಪಾಕಿಸ್ತಾನವನ್ನು ಒಪ್ಪಿಸಿದ್ದೆ ನಾನು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎರಡೂ ದೇಶಗಳ ಯುದ್ಧದಿಂದ ಆಗುವ ಅನಾಹುತ ತಪ್ಪಿಸಿದೆ ನಾನು. ಸೌದಿ ಅರೇಬಿಯಾದ ಕಾರ್ಯಕ್ರಮದಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದು. ಇಬ್ಬರ ಜಗಳದಲ್ಲಿ 3ನೇವರಿಗೆ ಇದು ಲಾಭ ಆಗ್ತಾ ಇದೆ. ಹಾಗಾದ್ರೆ ಎರಡೂ ರಾಷ್ಟ್ರಗಳು ಶಕ್ತಿಶಾಲಿ ಮತ್ತು ಬುದ್ಧಿವಂತ ದೇಶಗಳಾಗಿವೆ.
ನಮ್ಮ ಮಧ್ಯಸ್ಥಿಕೆಯಿಂದ ಲಕ್ಷಾಂತರ ಜನರ ಜೀವ ಉಳಿದಿದೆ. ಮುಂದೆಯೂ ಕೂಡ ಎರಡೂ ದೇಶಗಳು ಹೊಂದಾಣಿಕೆ ಆಗಿರಲಿ. ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನದ ಈ ಒಂದು ಕಚ್ಚಾಟವನ್ನ ಡೊನಾಲ್ಡ್ ಟ್ರಂಪ್ ಕ್ರೆಡಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರ, ಹಾಗಾದ್ರೆ ಲಾಭ ಮಾಡ್ಕೊಂಡ್ರ. ಹಾಗಾದ್ರೆ ಒಂದ್ ಕಡೆ ನಾನೇ ಇದನ್ನ ಸಂಧಾನಕ್ಕೆ ಒಪ್ಪಿಸಿದ್ದು ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ ಮಧ್ಯಸ್ಥಿಕೆಯೂ ನಮಗೆ ಬೇಡ, ನಮ್ಮದು ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಭಾರತಕ್ಕೆ ಕೊಡಬೇಕು, ಜೊತೆಗೆ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರ ಕಮಾಂಡೋಗಳೇನಿದಾರಲ್ಲ ಅವ್ರನ್ನ ನಮ್ಮ ಭಾರತಕ್ಕೆ ಒಪ್ಪಿಸಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಭಾರತೀಯ ಸೈನಿಕರ ಮುಂದೆ ಪಾಕಿಸ್ತಾನದ ಸೈನಿಕರು ಧೂಳಿಗೆ ಸಮ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರಂದರೆ. ಇದು ಆಪರೇಷನ್ ಸಿಂಧೂರ್ 2.0 ಮುಂದುವರಿಯುತ್ತಾ ಅನ್ನುವಂತಹ ಒಂದು ಸೂಚನೆಯೂ ಇದ್ದಂತೆ ಕಾಣಿಸ್ತಾ ಇತ್ತು. ಇವತ್ತು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಹಾಗಾಗಿ ಮೋದಿಯವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. Powerful leaders, very strong leaders, good leaders, smart leaders, and it all stopped. Hopefully it'll remain that way, but it all stopped. I was very proud of Marco Rubio and all of the people that worked so hard. Marco, stand up. What a great job you did on that. Thank you, J.D. Vance, Marco. The whole group worked with you, but it was a great job. And I think they're actually getting along. Maybe we can even get them together a little bit, Marco, where they go out and have a nice dinner together. Wouldn't that be nice? But we've come a long way, and that could be, millions of people could have died from that conflict that started off small and was getting bigger and bigger and bigger by the day. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಉಗ್ರರು ಅಡಗಿರುವ ಶಂಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದ ಆಪರೇಷನ್ ಮುಂದುವರಿತಾನೆ ಇದೆ. ಭಾರತೀಯ ಸೇನೆ ಒಂದು ಕಡೆ ಉಗ್ರರ ಸಂಹಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಶೋಪಿಯಾನದಲ್ಲಿ 3 ಲಷ್ಕರ್ ಉಗ್ರರನ್ನ ಹತ್ಯೆ ಮಾಡಿದ್ದಾರೆ. ಕೆಲ್ಲರ ಅರಣ್ಯದಲ್ಲಿ ಭಯೋತ್ಪಾದಕರು ಅಡಗಿರುವ ಶಂಕೆ ಈಗ ಭಾರತೀಯ ಸೇನೆಗೆ ಗೊತ್ತಾಗಿದೆ. ಉಗ್ರರ ಸಂಹಾರಕ್ಕೆ ಸೇನಾ ಪಡೆಗಳಿಂದ ಒಂದು ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಉಗ್ರರು ಈಗ ತಲೆಮರೆಸ್ಕೊಂಡಿದ್ದಾರೆ. ಕಾಶ್ಮೀರದ ಹಲವೆಡೆ ಉಗ್ರರಿಗಾಗಿ ಈಗ ತಲಾಶ್ ಮುಂದುವರಿತಾ ಇದೆ ಭಾರತೀಯ ಸೇನೆಯಿಂದ. ಜಮ್ಮು ಕಾಶ್ಮೀರದಲ್ಲಿ ಒಂದು ಕಡೆ ಗುಂಡಿನ ದಾಳಿ ಪದೇ ಪದೇ ನಡೀತಾ ಇರ್ತದೆ. ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೈನಿಕರು ಕೂಡ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ರು. ಒಂದು ಕಡೆ ಏಪ್ರಿಲ್ 22ನೇ ತಾರೀಕು 26 ಜನರನ್ನು ಏನು ಹತ್ಯೆ ಮಾಡಿದ್ರಲ್ಲ, ಇದೇ ಲಷ್ಕರ್ ಇ ತೊಯ್ಬದ ಉಗ್ರರು. ಅದಾದ ಮೇಲೆ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ, ಭಾರತೀಯ ಸೇನೆ ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ ಪೂಂಚ್ ಇರ್ಬೋದು, ಅಕ್ನೂರ್ ಇರ್ಬೋದು, ಕುಪ್ವಾರ ಇರ್ಬೋದು, ಪುಲ್ವಾಮಾ ಇರ್ಬೋದು, ಹೀಗೆ ಅನೇಕ ಭಾಗಗಳಲ್ಲಿ ಉಗ್ರರ ಅಡಗುತಾಣಗಳನ್ನು ಜೊತೆಗೆ ಕೆಲವೊಂದಿಷ್ಟು ಉಗ್ರರುಗಳನ್ನು ಸಂಹಾರ ಮಾಡ್ತಾನೆ ಬಂದರು. ಈಗಲೂ ಸಾಕಷ್ಟು ಜನ ಉಗ್ರರು ಅಡಗಿ ಕುತ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಭಾರತೀಯ ಸೇನೆಗೆ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆ ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ, ಅವರ ಸಂಹಾರವನ್ನು ಮಾಡ್ತಾ ಇದೆ. ಹುಡುಕಿ ಹೊಡಿತಾ ಇದ್ದಾರೆ ಭಾರತೀಯ ಸೇನೆ. ನಿನ್ನೆ ಶೋಪಿಯಾನದಲ್ಲೂ ಕೂಡ ಲಷ್ಕರ್ ಎ ತೊಯ್ಬಾ ಸಂಘಟನೆಯ 3 ಜನ ಉಗ್ರರಿಗೆ ಈಗ ಮಣ್ಣು ಮುಕ್ಕಿಸಿದ್ದಾರೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ.